ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಸ್ಟ್ ಹೋಟೆಲ್ಗಳಿಗೆ ಮಾತ್ರ ಈ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ, ಹಂಗಾಗಿ ಪರದಾಟ ಆಗ್ತಾ ಇದೆ, ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಅದಷ್ಟೇ ಅಲ್ಲ, ಬೇರೆ ಬೇರೆ ಉದ್ಯಮಿಗಳಿಗೂ ಕೂಡ ಅತಿ ದೊಡ್ಡ ಹೊಡೆತ ಕೊಡ್ತಾ ಇದೆ ಸದ್ಯದ ಪರಿಸ್ಥಿತಿ ಅಂತ. ಪ್ರಮುಖವಾಗಿ ಈ ಗ್ಯಾಸ್ ಬಂಕ್ಗಳು ಅಲ್ಲೂ ಕೂಡ ಪರದಾಟ ಮುಂದುವರಿತಾ ಇದೆಯಂತೆ. ತುಮಕೂರಿನ ಶಿರಾದಲ್ಲಿ ಗ್ಯಾಸ್ ಬಂಕ್ಗಳಿಂದಲೂ ಕೂಡ ವಸೂಲಿ ಆಗ್ತಾ ಇದೆ. ಇರುವ ಪರಿಸ್ಥಿತಿಯ ಬಂಡವಾಳವನ್ನ ಬಂಡವಾಳ ಮಾಡಿಕೊಂಡು ಡಬಲ್ ತ್ರಿಬಲ್ ದುಡ್ಡು ಗೋ ಗ್ಯಾಸ್ ಬಂಕ್ ನಲ್ಲಿ ಏಕಾಏಕಿ ರೇಟ್ ಜಾಸ್ತಿ ಆಗಿದೆ. ಬೆಳಗ್ಗೆ ಇದ್ದ ಆಟೋ LPG ಗ್ಯಾಸ್ ತರ ಮಧ್ಯಾಹ್ನ ನೋಡಕ್ ಹೋದ್ರೆ ದಿಢೀರ್ ಅಂತ ಏರಿಕೆ ಆಗಿದೆ. ದಿಢೀರ್ ಬೆಲೆ ಏರಿಕೆಯಿಂದ ನೂರಾರು ಆಟೋ ಚಾಲಕರು ಪರದಾಡ್ತಿದ್ದಾರಂತೆ. ದರ ಹೆಚ್ಚಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಏನ್ ಮಾಡಕ್ಕಾಗಲ್ಲ, ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ, ಇಷ್ಟು ಕೊಟ್ರೆ ಮಾತ್ರ ನಾವು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಈ ಬಂಕ್ ಮಾಲೀಕರು ಬೇಜವಾಬ್ದಾರಿಯ ಉತ್ತರ ಕೊಡ್ತಿದ್ದಾರೆ. ನಾನು ಸುಮಾರು 8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. KGಗೆ 35 ರೂಪಾಯಿ ಇತ್ತು, ಅವಾಗಿಂದ ಆಟೋ ಓಡಿಸ್ತಾ ಇದ್ದೀನಿ ನಾನು. ಈ 3-4 ದಿವಸದಿಂದ 10, 5, 7, 8 ರೂಪಾಯಿ ಹಿಂಗೆ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸುಮಾರು ಒಂದು 2000 ಆಟೋಗಳಿದ್ದಾವೆ ನಮ್ಮ ಶಿರಾದಲ್ಲಿ. ಇವತ್ತು ನಮಗೆ ಕೂಲಿ ಪಾಡ್ಗೆ ಆಫ್ಟರ್ ಆಲ್ ಒಂದಿನದ ಕೂಲಿ ಸಮೇತ ದುಡಿಯೋಕ್ಕಾಗ್ತಾ ಇಲ್ಲ. ಸರ್ಕಾರ ನೋಡಿದ್ರೆ ಈ ಥರ ರೇಟ್ ಮೇಲೆ ರೇಟ್ ಮಾಡ್ತಾ ಇದೆ. ಜೀವನ ಹೆಂಗೆ ಹೊಟ್ಟೆಪಾಡು ನಾವು ಹೊರಿಬೇಕಂತ ಗೊತ್ತಾಗ್ತಾ ಇಲ್ಲ. ಬಂಕ್ನವರು ಹಾಗೆ ಇನ್ನೊಂದು ಸಮಸ್ಯೆ ಏನಂದರೆ ನಮ್ಮ ಶಿರಾ ತಾಲೂಕಿನಲ್ಲಿ ಒಂದೇ ಗ್ಯಾಸ್ ಬಂಕ್ ಇರೋದು. ಹಾಗಾಗಿ ಇದನ್ನು ನಾವು ಬಂದ್ ಮಾಡಿದ್ರೆ ಎಲ್ಲ ಆಟೋ ಡ್ರೈವರ್ಗಳು ಏನು ಮಾಡೋಕ್ಕಾಗಲ್ಲ, ನನ್ನ ಹತ್ರ ಬಂದೇ ಬರ್ತಾರೆ ಅನ್ನೋ ಒಂದು ನಂದು ಶಿರಾನೇ. ಶಿರಾದಲ್ಲಿ ಆಟೋ ಓಡಿಸ್ತಿದ್ವು. ಈಗ 53 ರೂಪಾಯಿ ಗ್ಯಾಸ್ ಇತ್ತು ಫಸ್ಟು. ಈಗ ಇದಕ್ಕಿದ್ದಂಗೆ 75 ಆಗಿದೆ. ನೆನ್ನೆ 70 ಇತ್ತು, ಇವತ್ತು 75 ಆಗಿದೆ.